ಬೆಂಗಳೂರಿನಲ್ಲಿ RCB ಫೀವರ್ ಶುರುವಾಗಿದೆ. ಎಲ್ಲ ಕಡೆ RCB ಈ ಸಲ ಕಪ್ ನಮ್ದೇ ಅನ್ನೋ ಒಂದು ಜೋಶ್ ಎಲ್ಲರಲ್ಲೂ ಕೂಡ ಮನೆ ಮಾಡಿರುವಂತದ್ದು. ಅಭಿಮಾನಿಗಳು ಈಗಾಗಲೇ ಕೊಹ್ಲಿ ಅವರ 18ನೇ ಇರುವಂತದ್ದು. ಎಲ್ಲರೂ ಖಂಡಿತವಾಗ್ಲೂ 18 ವರ್ಷಗಳ ಕಾಲ ರಣಹದ್ದುಕಾದಾಗೆ ಕಾದಿದ್ದೀವಿ ಕನ್ನಡಿಗರು. ಏನು RCB ಕಪ್ ಅನ್ನ ಗೆಲ್ಲಬೇಕು ಅಂತ ಹೇಳಿ. ಹಾಗಾಗಿ 18ನೇ ಸೀಸನ್ ಅಲ್ಲಿ ಕಪ್ಪು ಗೆಲ್ಲೋ ಮುಖ್ಯವಾಗಿ ಕನ್ನಡಿಗರು 7 ಕೋಟಿ ಕನ್ನಡಿಗರ ಆಸೆಯನ್ನ ಈಡೇರಿಸುವ ಮುಖ್ಯವಾಗಿ RCB ತಂಡ ನಮ್ಮೆಲ್ಲರಿಗೂ ಕೂಡ ಶುಭಾಶಯನ್ನ ಮತ್ತು ಸಿಹಿಯನ್ನ ಕೊಡುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಖಂಡಿತ ಗಣೇಶ ಗಜಮುಖ ಎಲ್ಲ ವಿಘ್ನ ವಿನಾಶಕ ಎಲ್ಲ ವಿಘ್ನಗಳನ್ನು ಪರಿಹರಿಸಿ RCB ತಂಡಕ್ಕೆ ಜಯವನ್ನು ತಂದುಕೊಡ್ಲಿ ಅಂತ ಹೇಳಿ ಗಣೇಶನ ಸನ್ನಿಧಿಯಲ್ಲಿ ಒಂದು ತೆಂಗಿನಕಾಯಿ ಹೊಡೆಯುವ ಮುಖ್ಯವಾಗಿ ಇವತ್ತು RCB ತಂಡಕ್ಕೆ ಶುಭಾಶಯನ ಕೋರ್ತಾ ಇದ್ದೀವಿ. ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ 7 ಕೋಟಿ ಕನ್ನಡಿಗರ ಪರವಾಗಿ ಒಂದು ತೆಂಗಿನಕಾಯಿ ಹೊಡೆದು RCB ತಂಡಕ್ಕೆ ಶುಭಾಶಯನ ಕೋರಿದೀವಿ ಮೇಡಮ್. ಕನ್ನಡದ ವಿಚಾರವಾಗಿ ಇಲ್ಲಿ ತನಕ ಹೋರಾಟ ಮಾಡ್ತಾ ಇದ್ದಾರೆ, ಈಗ RCB ಫ್ಯಾನ್ ಆಗಿದ್ದೀರಾ? ಖಂಡಿತವಾಗ್ಲೂ 18ನೇ ಸೀಸನ್ ಇಂದಾನು ಕೂಡ RCB ಫ್ಯಾನ್ಸೇ, ಇನ್ನು ಮುಂದಕ್ಕೂ ಕೂಡ RCB ಫ್ಯಾನ್ಸೇ. ಹೇಗೆ ನಾವು ನಾಡು ನೆಲ ನುಡಿ ಜಲ ಭಾಷೆಗೋಸ್ಕರ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ, ಅದೇ ರೀತಿ ಏನು ನಮ್ಮ RCB ತಂಡಕ್ಕೂ ಕೂಡ ಚೇರ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಬರ್ತಾನೆ ಇದ್ದೀವಿ. ಇನ್ನು ಮುಂದಕ್ಕೂ ಕೂಡ ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಹಾಗಾಗಿ 18ನೇ ಸೀಸನ್ 18ನೇ ನಂಬರ್ ಅಂದರೆ 18ನೇ ಸೀಸನ್ನು 18ನೇ ಸೀಸನ್ ಅಂದರೆ 18ನೇ ನಂಬರ್ ವಿರಾಟ್ ಕೊಹ್ಲಿ ಅವರ ಲಕ್ಕಿ ನಂಬರು ಮತ್ತು ನಮ್ಮ ಅಪ್ಪು ಸರ್ ಅವರ ಲಕ್ಕಿ ನಂಬರು ಕೂಡ. ಹಾಗಾಗಿ ಈ 18ನೇ ಸೀಸನ್ ಗೆಲ್ಲ ಮುಖ್ಯವಾಗಿ ಕನ್ನಡಿಗರಿಗೆ ಮತ್ತು ಕನ್ನಡದ ಕಣ್ಮಣಿ ಅಂತಲೇ ಹೆಸರಾಗಿರುವಂಥ ಅಪ್ಪು ಸರ್ ಅವ್ರಿಗೂ ಕೂಡ ಈ ಕಪ್ಪನ್ನು ಗೆದ್ದು RCB ಅವರು ಒಂದು ಅರ್ಪಣೆ ಮಾಡ್ತಾರೆ ಅಂತ ಒಂದು ಆಸೆ ಕೂಡ ಇದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್ ನೀವೇನು ಹೇಳ್ತೀರಾ, ಹೇಗಿದೆ ಜೋಶ್ ನೀವು ನೋಡ್ತಾ ಇದ್ದೀರಾ ಮೇಡಮ್, ಆಗಲೇ 11 ಜನ ಪ್ಲೇಯರ್ಸ್ಗೂ ಹೊಡೆದು ಅವ್ರನ್ನ ಸೇಫ್ಟಿ ಮಾಡಿ ಇಟ್ಟಿದ್ವಿ. ಭದ್ರಕೋಟೆಯಲ್ಲಿ ಅವ್ರು ಇದ್ದಾರೆ. RCB ಫ್ಯಾನ್ಸ್ ನಮ್ಮ ಸೌಂಡೇ ಸಾಕು, ಅವರಿಗೆ ಗೆದ್ದೇ ಗೆಲ್ಸುತ್ತೆ. ಸೊ ನಾವು ಕಾತರದಿಂದ ಕಾಯ್ತಾ ಇದ್ದೀವಿ. ಎಲ್ಲೊಂದು ಕಡೆ ಟೆಸ್ಟ್ ಕ್ರಿಕೆಟ್ ಇಂದ ವಿರಾಟ್ ಕೊಹ್ಲಿ ಅವರು ನಿವೃತ್ತಿ ಹೊಂದಿದ್ರು, ಅವರಿಗೆ ಕೊಡುವಂತಹ ಅಭಿನಂದನೆನ ಹೇಗೆ ಅಂತ ಹೇಳಿ? ಅಫ್ಕೋರ್ಸ್ ಯಾವುದೇ ಕಾರಣಕ್ಕೂ ಅವ್ರಿಗೆ ನಿವೃತ್ತಿ ಕೊಡುವಂಥದ್ದು ನಮಗೆ ಇಷ್ಟ ಇಲ್ಲ. ಅವರು ಅದೇನೋ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಮ್ಗೆ ಅಷ್ಟು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಅವರಿದ್ದರೆ ಒಳ್ಳೆಯದು. ಇದು 100% ಅವರು ನಿವೃತ್ತಿ ಬಗ್ಗೆ ಬಿಟ್ಬಿಡಿ, ಕಪ್ಪು ಮಾತ್ರ ಈ ಸರಿ ನಮ್ಮದೇ, ನಮ್ಮದು 100% ಗೆದ್ದೇ ಗೆಲ್ತಾರೆ. ಟೀಮ್ ಬಗ್ಗೆ ಏನು ಹೇಳ್ತೀರಾ ಸರ್? RCB ಟೀಮ್ ಅಂದರೆ ಇಲ್ಲಿ ತನಕ ಬ್ಯಾಟರ್ಸ್ ಬೌಲಿಂಗ್ ಅದರಲ್ಲೆಲ್ಲ ಎಲ್ಲನೂ ಕೂಡ ಪರ್ಫೆಕ್ಟ್ ಆಗಿ ಈ ಸತಿ ಪ್ಲಾನ್ ಮಾಡಿರುವಂಥದ್ದು. ಹೌದು, ಈ ಸರಿ ಟೀಮ್ ಮಾಡಿರೋಂಥದ್ದು ಭಾಳ ಅದ್ಭುತವಾಗಿದೆ. ಬ್ಯಾಟಿಂಗ್ ಲೈನಪ್ ಆಗಲಿ ಅಥವಾ ಬೌಲಿಂಗ್ ಲೈನಪ್ ಆಗಲಿ ಎರಡೂ ಕೂಡ ಆರ್ಡರ್ ಆಗಿತ್ತು, ತುಂಬ ಚೆನ್ನಾಗಿದೆ. ಆಮೇಲೆ ತುಂಬ ಬಲಿಷ್ಠವಾಗಿದೆ. ಒಬ್ಬರಾದ್ಮೇಲೆ ಒಬ್ಬರು ಒಳ್ಳೆ ಬ್ಯಾಟಿಂಗ್ ಸೀರೀಸಲ್ಲಿದ್ದಾರೆ, ಒಬ್ಬರಾದ್ಮೇಲೆ ಒಬ್ಬರು ಒಳ್ಳೆ ಬೌಲಿಂಗ್ ಸೀರೀಸಲ್ಲಿದೆ. ಕಂಪ್ಲೀಟ್ ಟೀಮ್ ಸೆಟಪ್ ಚೆನ್ನಾಗಿದೆ. ಸೊ 100% ಈ ಸರಿ ಹೋಪ್ ಇದೆ, ಡೆಫಿನೆಟಾಗಿ ಟೀಮ್ ಗೆದ್ದೇ ಗೆಲ್ಲುತ್ತೆ. ಆಲ್ರೆಡಿ ಪಂಜಾಬ್ ಕಿಂಗ್ಸ್ ಅವರಿಗೆ ಸೋಲಿನ ಮುಖ್ಯನ ತೋರ್ಸ್ ಆಗಿದೆ. ಆಲ್ರೆಡಿ 2 ಸರಿ ಅವರಿಗೆ ಸೋಲಿನ ಅನುಭವ ಆಗಿದೆ, ಆದರೆ ಅವರು ಕೂಡ ಅದಕ್ಕೆ ಪ್ರಿಪೇರ್ ಆಗಿರ್ತಾರೆ. ನಮ್ಮವರು ಇನ್ನಷ್ಟು ಕೂಡ ಪ್ರಿಪೇರ್ ಆಗಿರ್ತಾರೆ. ಆದರೆ ಇದು ಮುಖಾಮುಖಿಯಾಗಿ ಒಂದು ಜಿದ್ದಿನ ಒಂದು ಪಂದ್ಯ ನಡೆಯುತ್ತೆ. ಆದರೆ 100% RCB ಗೆದ್ದೇ ಗೆಲ್ಲುತ್ತೆ ಅನ್ನೋದು ಹೋಪಲ್ಲಿದ್ದೀವಿ. ನಾಳೆ ಏನೆಲ್ಲ ಪ್ಲಾನ್ಸ್ ಇದೆ? ರಜೆ ಹಾಕಿ ಎಲ್ಲ ನೋಡೋದು ಡೆಫಿನೆಟಾಗಿ ಮೇಡಮ್, ನಾಳೆ ಮ್ಯಾಚ್ ನೋಡೋದಕ್ಕಂತೂ ನಾವೆಲ್ಲ ರಜೆ ತೊಗೊಂಡ್ಬಿಟ್ಟಿದ್ವಿ. ಆದರೆ ಮ್ಯಾಚ್ ಗೆದ್ದಿದ ತಕ್ಷಣ ಮೋಸ್ಟ್ ಪ್ರಾಬಲಿ ರಾಜ್ಯ ಸರ್ಕಾರ ರಜೆ ಘೋಷಣೆ ಮಾಡ್ಬೋದು ಅನ್ಕೋತೀವಿ. ಆ ಮಟ್ಟಕ್ಕೆ ಸಂಭ್ರಮ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ, RCB ತಂಡ ಕಪ್ಪು ಗೆದ್ದಾದ್ಮೇಲೆ ಪಟಾಕಿ ಹೊಡೆಯೋದು ನೋಡಿದ್ದೀರಾ? ನಾಳೆ ಕರ್ನಾಟಕ ಪರ ಸಂಘಟನೆ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಒಂದು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಒಂದು ಪಟಾಕಿ ಹೊಡೆಯುವ ಮುಖೇನವಾಗಿ ಒಂದು RCB ತಂಡಕ್ಕೆ ಮತ್ತೊಮ್ಮೆ ಶುಭಾಶಯನ ಕೋರೋ ಮುಖೇನವಾಗಿ RCB ತಂಡಕ್ಕೆ ಫುಲ್ ಚೇರ್ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ನಾಳೆನೂ ಕೂಡ ಮತ್ತೆ ಇವತ್ತೇನು ಈಡ್ಗಾಯಿ ಹೊಡೆದಿದ್ದೀವಿ, ನಾಳೆ ಅಷ್ಟೇ ಪಟಾಕಿ ಹೊಡಿತೀವಿ. ಪಟಾಕಿ ಹೊಡೆಯೋ ಮುಂಚೆನೇ ಪಟಾಕಿ ಹೊಡೆದು ಅವ್ರಿಗೆ ಇನ್ನಷ್ಟು ಹುರುಪು ತರೋ ಮುಖೇನವಾಗಿ RCB ಸಲಿ ಕಪ್ಪು ನಮ್ಮದೇ ಅನ್ನೋದನ್ನು ತೋರಿಸ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನೊಂದಿಷ್ಟು ಜನ ಇದ್ದಾರೆ, ಏನು ಹೇಳ್ತೀರಾ ಸರ್? ನಡೆಯೋ ಮ್ಯಾಚಲ್ಲಿ 100% ಬ್ಯಾಂಗ್ಳೂರ್ ಗೆದ್ದೇ ಗೆಲ್ಲುತ್ತೆ. 18 ವರ್ಷ ಆದಮೇಲೆ ನಮಗೆ ಟ್ರೋಫಿ ಬಂದೇ ಬರುತ್ತೆ. ಈ ಸಲ ಕಪ್ ನಮ್ಮದೇ. ಯಾಕಂದರೆ ಬ್ಯಾಟಿಂಗ್ ಲೈನಪ್ ಆಗಿರ್ಬೋದು, ಬೌಲಿಂಗ್ ಲೈನಪ್ ಆಗಿರ್ಬೋದು ಪರ್ಫೆಕ್ಟ್ ಆಗಿದೆ. ಕ್ವಾಲಿಫೈರ್ 1ನಲ್ಲಿ ಬ್ಯಾಂಗ್ಳೂರ್ ಪಂಜಾಬ್ ಮ್ಯಾಚ್ ಆದಾಗ ನಮ್ಮದು 1 ಸೈಡ್ ಮ್ಯಾಚ್ ಇತ್ತು. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ತುಂಬ ಚೆನ್ನಾಗಿ ಆಗ್ತೀವಿ. ನಾಳೆ ಕೂಡ ಬ್ಯಾಂಗ್ಳೂರ್ದು 1 ಸೈಡ್ ಮ್ಯಾಚಲ್ಲಿ ನಾವು ಗೆದ್ದೇ ಗೆಲ್ತೀವಿ. ಈ ಸಲ ಕಪ್ ನಮ್ಮದೇ. ಸೊ ನೋಡ್ಬೋದು ಯಾವ ರೀತಿಯಾಗಿ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳಿ. ಜೋಶ್ ಸಿಕ್ಕಾಬಟ್ಟೆ ಇದೆ. ನಾಳೆ ಇನ್ನಷ್ಟು
ಈ ಸಲ ಕಪ್ಪು ನಮ್ದೇನೆ ಈ ಸಲ ಕಪ್ಪು ನಮ್ದೇನೆ RCB ಗೆ RCB ಗೆ